ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ವೀಕ್ಷಕರೇ, ಬಲ್ಲ ಮೂಲಗಳಿಂದ ಬಂದಂತ ಮಾಹಿತಿ ತೆರೆಮೆರೆ ನಾಟಕದಲ್ಲಿ ಕಂಡಿದ್ದು ಹಾಗೆ ಕೇಳಿದ್ದು. ಇದು ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ, ಇದು ಒಳನೋಟ. ಇವತ್ತು ಎರಡು ಸ್ಟೋರಿಗಳಿವೆ, ಬಹಳ ಇಂಪಾರ್ಟೆಂಟ್ ಆದಂತ ವಿಚಾರ. ನಂಬರ್ 1 ಸ್ಟೋರಿ ಯಾವುದು? ನೆಕ್ಸ್ಟ್ ಟಾರ್ಗೆಟ್. ಏನಿದು ನೆಕ್ಸ್ಟ್ ಟಾರ್ಗೆಟ್? ನಾನು ಯಾರನ್ನೂ ಟಾರ್ಗೆಟ್ ಮಾಡಲ್ಲ, ನನ್ನನ್ನು ಯಾರೂ ಕೂಡ ಟಾರ್ಗೆಟ್ ಮಾಡಬೇಡಿ ಅಂತ ಹೇಳಿರುವಂತ ಬೆನ್ನಲ್ಲೇ ಸಿಎಂ ಡಿ.ಕೆ. ಶಿವಕುಮಾರ್ ನೆಕ್ಸ್ಟ್ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಅದ್ಯಾವುದಪ್ಪ ನೆಕ್ಸ್ಟ್ ಟಾರ್ಗೆಟ್? ನೋಡೋಣ ಇವತ್ತಿನ ಒಳನೋಟದ ನಂಬರ್ 1 ಸ್ಟೋರಿಯಲ್ಲಿ. ಎರಡನೇ ಸ್ಟೋರಿ ಬಹಳ ಚೆನ್ನಾಗಿದೆ ನೋಡಿ. ಇದು ನೀ ನನಗಿದ್ದರೆ ನಾನಿನಗೆ. ರಾಜಕಾರಣದಲ್ಲಿ ಅಧಿಕಾರದ ಕುರ್ಚಿಗೆ ಏರುವಂತ ಟೈಮ್ ಅಂದ್ರೆ ಹಾಗೆ ಎತ್ತು ಏರಿಗೆ ಹೋಗುತ್ತೆ, ಕೊಣ ನೀರಿಗೆ ಅಂತಿರುವಂತ ಸಹಜೋಡಿ ಅಂತಿರುವಂತ ಆಗ್ತಾರೆ. ಆದ್ರೆ ಅಧಿಕಾರ ಇಲ್ಲದಿದ್ದಾಗ ನೀ ನನಗಿದ್ರೆ ನಾನಿನಗೆ ಸೂತ್ರವನ್ನ ಪಾಲಿಸ್ತಾರೆ ಅಂತ ನಮ್ಮ ಗೋವಿಂದಣ್ಣ ಹೇಳಿದ್ದು ಯಾರಿಗೆ? ಹಾಗಾದ್ರೆ ನೋಡೋಣ ಇವತ್ತಿನ ಟಾಪ್ 2 ಸ್ಟೋರಿಯಲ್ಲಿ. ಅದರಲ್ಲಿ ನಂಬರ್ 1 ಸ್ಟೋರಿ ಬಹಳ ಇಂಪಾರ್ಟೆಂಟ್ ಹೇಳಬೇಕು ವೀಕ್ಷಕರೇ. ಏನಾಗ್ತಿದೆ ಅಂತ ಹೇಳಿದ್ರೆ, ಈ ಸಿಎಂ ಡಿ.ಕೆ. ಶಿವಕುಮಾರ್ ಯಾವುದಾದ್ರೂ ಒಂದು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿಕೊಂಡ್ರು ಅಂತ ಹೇಳಿದ್ರೆ ಅದನ್ನ ರೀಚ್ ಆಗೋಕೆ ಎಂತ ಫೈಟ್ ಬೇಕಾದ್ರೂ ಮಾಡ್ತಾರೆ. ಆದ್ರೆ ನಿನ್ನೆಯಷ್ಟೇ ಅಧಿವೇಶನದಲ್ಲಿ ನಾನು ಯಾರನ್ನು ಕೂಡ ಟಾರ್ಗೆಟ್ ಮಾಡಲ್ಲ, ನನ್ನನ್ನು ಯಾರು ಟಾರ್ಗೆಟ್ ಮಾಡಬೇಡಿ ಅಂತ ಹೇಳಿರುವಂತ ಸಿಎಂ ಈಗ ಹೊಸ ಟಾರ್ಗೆಟ್ ಫಿಕ್ಸ್ ಮಾಡಿದ್ರ. ಯಾವ ಟಾರ್ಗೆಟು? ಯಾರ ಟಾರ್ಗೆಟು? ಯಾವುದಿದು ಹೊಸ ಟಾರ್ಗೆಟ್ ಫೈಟ್? ನೋಡೋಣ ಇವತ್ತಿನ ಒಳನೋಟದಲ್ಲಿ. ಇಲ್ಲಿವರೆಗೂ ಸಂಪುಟ ವಿಸ್ತರಣೆ ಅಂತ 2 ತಿಂಗಳು ಹೊಂಟೋಯ್ತು. ಈಗ ಅಧಿವೇಶನ ಗಲಾಟೆ ಗದ್ದಲ ಅಂತ ಮತ್ತೆ 15 ದಿನ ಹೊಂಟೋಗುತ್ತೆ. ಅದಾದ್ಮೇಲೆ ಈಗ ಫಿಕ್ಸ್ ಮಾಡೇ ಬಿಟ್ರಲ್ಲ ಹೊಸ ಟಾರ್ಗೆಟು. ಇನ್ನು ಕತೆ ಮುಗೀತು. ಈ ಟಾರ್ಗೆಟ್ ಫಿಕ್ಸ್ ಆಗಿದೆ ಅಂದ್ರೆ ಅಲ್ಲಿಗೆ 2 ತಿಂಗಳು ಡಮಾರಾದಂಗೆ ಕತೆ. ಇನ್ನಿವ್ರು ಆಡಳಿತ ಮಾಡೋದು ಯಾವಾಗ? ಜನರು ಕೆಲಸ ಆಗೋದು ಯಾವಾಗ? ಹಿಂಗೆ ಆದ್ರೆ ಸಿಎಂ ಫುಟ್ಬಾಲು ಚೆಸ್ ಆಡೋದಲ್ಲ, ಕಡೆಗೆ ಕಬಡ್ಡಿ ಆಡಿದ್ರು ಏನೂ ಮಾಡೋಕ್ಕಾಗಲ್ಲ ಅಂತ ಮುನ್ನೆಚ್ಚರಿಕೆ ಕೊಡೋ ರೀತಿ ಎಂಟ್ರಿ ಕೊಟ್ರು ನಮ್ಮ ಗೋವಿಂದಣ್ಣ. ಇವತ್ತು ನಮ್ಮ ಗೋವಿಂದಣ್ಣ ಹೇಳಿದ್ರಲ್ಲಿ ಜಾಸ್ತಿ ಡೌಟ್ ಏನಿರಲಿಲ್ಲ. ಆದರೆ ಈಗ ಅದ್ಯಾವುದೋ ಹೊಸ ಟಾರ್ಗೆಟ್ ಫಿಕ್ಸ್ ಆಗಿದೆ ಅಂದ್ರಲ್ಲ, ಅದೇನಂತ ಅರ್ಥ ಆಗಲಿಲ್ಲ. ಅದರಲ್ಲೂ 2 ತಿಂಗಳು ಟೈಮನ್ನು ಒಂದೇ ಏಟಿಗೆ ನುಂಗೋ ಟಾರ್ಗೆಟ್ ಅದ್ಯಾವುದಪ್ಪ ಅಂತ ಕುತೂಹಲದಿಂದ ಕೇಳೇಬಿಟ್ಟೆ. ಅರೆ ಗೋವಿಂದಣ್ಣ, ನೀವು ಎಲ್ಲ ಹೇಳ್ಬಿಟ್ಟು ಅದ್ಯಾವುದೋ ಟಾರ್ಗೆಟ್ ಅಂದ್ರಲ್ಲ, ಅದ್ರ ಬಗ್ಗೆ ಮಾತ್ರ ಸರಿಯಾಗಿ ಹೇಳಲೇ ಇಲ್ವಲ್ಲ. ಯಾವ ಟಾರ್ಗೆಟು? ಯಾರು ಕೊಟ್ಟಿರೋ ಟಾರ್ಗೆಟು? ಯಾರಿಗೆ ಕೊಟ್ಟಿರೋ ಟಾರ್ಗೆಟು? ಸ್ವಲ್ಪ ಬಿಡಿಸಿ ಹೇಳಿ ಗೋವಿಂದಣ್ಣ ಅಂತ ಕೇಳಿದಾಗ ಬಾಯ್ ಬಿಟ್ರು ನೋಡಿ, ಬೈ ಎಲೆಕ್ಷನ್ ಟಾರ್ಗೆಟ್ ಕತೆ. ವಿಷಯ ಏನಪ್ಪಾ ಅಂದ್ರೆ, ವಿಧಾನಸೌಧದ 3ನೇ ಮಹಡಿಯ 323A ಮೂಲಗಳ ಕಿವಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ತಮ್ಮ ಸಚಿವ ಸಂಪುಟದ ಸದಸ್ಯರಿಗೆ ಹೊಸ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ. ಅದೇನಪ್ಪಾ ಅಂದ್ರೆ, ಹಿರಿಯೂರಿಗೆ ಹೊರಡಬೇಕು ಅಂತ. ಅಧಿವೇಶನ ಮುಗಿತಾ ಇದ್ದ ಹಾಗೆ ಸಚಿವರುಗಳು ತಮ್ಮ ಇಲಾಖೆಯ ಸಭೆ ಪರಿಶೀಲನೆ ನೆಪದಲ್ಲಿ ಚಿತ್ರದುರ್ಗ ಟೂರ್ ಹಾಕೊಬೇಕಂತೆ. ಇಲ್ಲಿಂದ ಹೊರಟವರು ನೇರವಾಗಿ ಹಿರಿಯೂರಿಗೆ ಹೋಗಿ ಎಲೆಕ್ಷನ್ಗೆ ಬೇಕಾದ ಪ್ರಿಪರೇಷನ್ ಮಾಡಬೇಕು ಅಂತ ಸ್ವತಃ ಸಿಎಂ ಡೈರೆಕ್ಷನ್ ಕೊಟ್ಟಿದ್ದಾರಂತೆ. ಇತ್ತ ಕ್ಯಾಬಿನೆಟ್ನ ಖಚಿತ ಮೂಲಗಳು ಹೇಳ್ತಿರೋದೇನಪ್ಪ ಅಂದ್ರೆ, ಸಿಎಂ ಹಿಂಗ್ ಹೇಳಿದ್ದೆ ತಡ, ಪೌರಾಡಳಿತ ಸಚಿವ ಎಚ್.ಸಿ. ಬಾಲಕೃಷ್ಣ ಅವರು ಮುಂದಿನ ವಾರವೇ ಚಿತ್ರದುರ್ಗ ಟೂರ್ ಪ್ಲಾನ್ ಹಾಕೊಂಡಿದ್ದಾರೆ. ಅವ್ರ ಬೆನ್ನಿಗೆ ಆರೋಗ್ಯ ಸಚಿವ ಯು.ಟಿ. ಖಾದರ್ ಅವರು ನೇರ ಹಿರಿಯೂರ್ಗೆ ಹೊರಟಿದ್ದಾರೆ. ಅವ್ರ ಹಿಂದೆಯೇ ರಾಮಲಿಂಗಾರೆಡ್ಡಿ ಅವರು ಕೂಡ ಚಿತ್ರದುರ್ಗ ಚಲೋ ಅನ್ನೋಕೆ ರೆಡಿ ಆಗಿದ್ದಾರೆ. ಆದ್ರೆ ಇದರ ಮಧ್ಯೆ ಇಬ್ಬರು ಸಚಿವರು ಹಾಗೂ ಒಬ್ಬರು ಮಾಜಿ ಸಂಸದರು ಹಿರಿಯೂರಿನ ಚುನಾವಣೆಯ ಉಸ್ತುವಾರಿ ಹೊರಲು ಸಜ್ಜಾಗಿ ನಿಂತಿದ್ದಾರೆ. ಇದರ ಮಧ್ಯೆ ಇಬ್ಬರು ಸಚಿವರು ಹಿರಿಯೂರು ಚುನಾವಣೆಯ ಉಸ್ತುವಾರಿ ಹೊರೋಕೆ ರೆಡಿಯಾಗಿ ನಿಂತಿದ್ದಾರಂತೆ. ಅದ್ಯಾರು ಅಂದ್ರೆ, ಒಬ್ರು ಸತೀಶ್ ಜಾರಕಿಹೊಳಿ, ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಸತೀಶ್ ಜಾರಕಿಹೊಳಿ ಹಿರಿಯೂರು ಉಪಚುನಾವಣೆಯ ಉಸ್ತುವಾರಿಯನ್ನೇ ಕೊಡಿ, ಗೆಲ್ಲಿಸ್ಕೊಂಡು ಬರ್ತೇನೆ ಅನ್ನೋ ಪ್ರಪೋಸಲ್ ಮುಂದಿಟ್ಟಿದ್ದಾರೆ ಅನ್ನೋದು ವಿಧಾನಸೌಧದ 3ನೇ ಮಹಡಿಯ ಮೂಲಗಳ ಖಚಿತ ಮಾಹಿತಿ. ಇನ್ನು ಅದೇ ಜಿಲ್ಲೆಯವರಾದ ಟಿ ರಘುಮೂರ್ತಿಯವರು ಸ್ವಾಭಾವಿಕವಾಗಿ ಚುನಾವಣೆಯ ಜವಾಬ್ದಾರಿ ಹೊರೋಕೆ ರೆಡಿಯಾಗಿ ನಿಂತಿದ್ದಾರೆ. ಆದರೆ ಇವರಿಬ್ಬರ ಮಧ್ಯೆ ಸಂಸದ ಡಿ.ಕೆ. ಸುರೇಶ್ ಹೆಸರು ಎಂಟ್ರಿ ಆಗಿದೆ ಅನ್ನೋ ಮಾಹಿತಿಯನ್ನ ಸದಾಶಿವನಗರದ ಸಿಎಂ ಮನೆ ಎದುರಿಗೆ ಇರೋ ಮಾಜಿ ಸಂಸದರ ಮನೆಯ ಮೂಲಗಳು ಖಚಿತಪಡಿಸಿದೆ.
ಅಧ್ಯಕ್ಷ ಗಾದಿಯ ಮೇಲೆ ಕಣ್ಣಿಟ್ಟಿರುವ ಡಿಕೆ ಸುರೇಶ್ ಅವರು ಅದನ್ನ ಅಲಂಕರಿಸುವ ಮುನ್ನ ತಮ್ಮನ್ನ ತಾವು ಪ್ರೂವ್ ಮಾಡಿ ತೋರ್ಸೋಕೆ ಇದೊಂದು ಅವಕಾಶ ಅನ್ನೋದು ಒಳ್ಳೆ ಲೆಕ್ಕಾಚಾರವಾದ್ರೆ, ಡಿಕೆ ಶಿವಕುಮಾರ್ ಸಿಎಂ ಆದ ನಂತರ ಎದುರಿಸುತ್ತಿರೋ ಮೊದಲ ಚುನಾವಣಾ ಸವಾಲನ್ನ ಗೆದ್ದು ಅಣ್ಣನ್ಗೆ ಗಿಫ್ಟ್ ಕೊಡೋ ಲೆಕ್ಕಾಚಾರವು ಡಿಕೆ ಸುರೇಶ್ ಉಸ್ತುವಾರಿ ಬೇಡಿಕೆಯ ಹಿನ್ನೆಲೆಯಲ್ಲಿದೆ ಅಂತ ಅದೇ ಸದಾಶಿವನಗರದ ಸಿಎಂ ಮನೆ ಎದುರಿಗಿರೋ ಮಾಜಿ ಸಂಸದರ ಮನೆಯ ಮೂಲಗಳ ಇನ್ಫಾರ್ಮೇಶನ್. ಕಾರಣಗಳು ಇದಷ್ಟೇ ಅಲ್ಲ, ರಾಜಕಾರಣದಲ್ಲಿ ಒಳ ಹೊಡೆತಗಳ ಪಟ್ಟು ಅರಿತಿರುವುದು ಸಹ ಡಿಕೆ ಸುರೇಶ್ ಅವರೇ. ಸ್ವತಃ ಉಸ್ತುವಾರಿ ಕೇಳೋಕೆ ಮತ್ತೊಂದು ಕಾರಣ ಅನ್ನೋ ಟಾಕು ವಿಧಾನಸೌಧದ ಕಾರಿಡಾರ್ ಅಲ್ಲಿ ಜೋರಾಗಿ ಕೇಳಿಬರ್ತಿದೆ. ಇಷ್ಟೆಲ್ಲದರ ಮಧ್ಯೆ ಇರೋ 33 ಸಚಿವರಿಗೆ ಪಂಚಾಯಿತಿ ಲೆಕ್ಕದಲ್ಲಿ, ಹೋಬಳಿ ಲೆಕ್ಕದಲ್ಲಿ ಜವಾಬ್ದಾರಿ ಕೊಟ್ಟು ಕಳಿಸೋಕೆ ಇತ್ತ ಸಿಎಂ ರೆಡಿ ಆಗಿದ್ದಾರಂತೆ. ಅಲ್ಲಿಗೆ ಅಧಿವೇಶನ ಮುಗಿದು ಎಲೆಕ್ಷನ್ ಅನೌನ್ಸ್ ಆಗ್ತಿದ್ದ ಹಾಗೆ ಇಡೀ ಕ್ಯಾಬಿನೆಟ್ ಹಿರಿಯೂರಿಗೆ ಹೋಗಿ ಕೂರೋದು ಗ್ಯಾರಂಟಿ ಅನ್ನೋದು ವಿಧಾನಸೌಧದ 3ನೇ ಮಹಡಿಯ ಮೂಲಗಳು ಗಟ್ಟಿಯಾಗೇ ಹೇಳ್ತಾ ಇದ್ದಿದ್ದು ಸಹ ಗೋವಿಂದಣ್ಣನ್ ಕಣ್ಣಿಂದಲೇ ನಮ್ಮ ಒಳನೋಟಕ್ಕೆ ಕಂಡಿದೆ. ಬಹಳ ಇಂಪಾರ್ಟೆಂಟ್ ಎನ್ನುವಂತೆ ಸಿಎಂ ಹಿರಿಯೂರಿನ ಗುರಿಯನ್ನೇ ಇಟ್ಕೊಂಡಿದ್ದಾರೆ. ಟೈಮ್ ಇಲ್ಲ ಆದರೂ ಕೂಡ ಗುರಿ ಮಾತ್ರ ಬಿಡಲ್ಲ ಡಿಕೆ ಶಿವಕುಮಾರ್. ಯಾವ ರೀತಿ? ಹಿರಿಯೂರು ಉಪಚುನಾವಣೆ ಈಗ ಸಿಎಂ ಗುರಿ. ಸೊ ಅದಕ್ಕಾಗಿ ಈಗಾಗಲೇ ನಡೆದಿದೆ, ಭಾರಿ ತಯಾರಿ ಕೂಡ ನಡೆಸ್ಕೊಂಡಿದ್ದಾರೆ. ಇಬ್ಬರು ಸಚಿವರ ಹೆಗಲಿಗೆ ಬೈ ಎಲೆಕ್ಷನ್ ಜವಾಬ್ದಾರಿಯನ್ನೀಗ ಹೊರಿಸಲಾಯಿತು. ಯಾರ್ಯಾರು? ಸದ್ಯದಲ್ಲೇ ಹಿರಿಯೂರಿಗೆ ಹೊರಡುತ್ತೆ ಸಚಿವರ ಸವಾರಿ. ಸಚಿವರ ತಂಡದಿಂದ ಮೊಳಗಲಿದೆ ಪ್ರಚಾರದ ನಗಾರಿ. ಹಾಗಾದ್ರೆ ಆ ಇಬ್ಬರು ಸಚಿವರಾರು, ಏನೇನಾಗ್ತಾ ಇದೆ ಹಿರಿಯೂರು ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ಹೇಳ್ತಾರೆ ನನ್ನ ಕಲೀಗ್ ವೀರೇಂದ್ರ ಉಪ್ಪುಂದ ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಂದ್ರ ಉಪ್ಪುನ್ ಜೊತೆ ಮಾತಾಡ್ತೀನಿ ನಾನು. ವೀರೇಂದ್ರ, ಬಹಳ ಇಂಪಾರ್ಟೆಂಟ್ ಏನು ಗೊತ್ತಾ, ಗೋವಿಂದಣ್ಣ ಮೊನ್ನೆ ಅಧಿವೇಶನ ಸಂದರ್ಭದಲ್ಲಿ ಕೇಳಿಸ್ಕೊಂಡಿದ್ದಾರೆ. ಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ರು, ನಾನು ಯಾರನ್ನು ಟಾರ್ಗೆಟ್ ಮಾಡಲ್ಲ, ಆದ್ರೆ ನನ್ನನ್ನು ಯಾರು ಟಾರ್ಗೆಟ್ ಮಾಡಬೇಡಿ ಅಂತ ಹೇಳ್ತಾನೆ ಈಗ ಒಂದು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿದ್ರು. ಯಾಕೆ ಈ ಪೀಠಿಕೆ ಹಾಕಿದೆ ಅಂತ ಹೇಳಿದ್ರೆ, ಹಿರಿಯೂರು, ಅದರಲ್ಲೂ ಕೂಡ ಹಿರಿಯ ನಾಯಕರು ಡಿ ಕೆ ಶಿವಕುಮಾರ್ ಜೊತೆಗೆ HD ಕುಮಾರಸ್ವಾಮಿ ವರ್ಸರ್ಸ್ ಆಗ್ಬಿಟ್ಟಿದೆ. ಕಾರಣ ಎಲ್ಲ ಒಂದು ಕಡೆಗೆ ಈ ವೇದಿಕೆ ಅಂದ್ರೆ ಭೂಮಿಕೆ ಫಿಕ್ಸ್ ಆಯ್ತೆ ಅನ್ನುವಂಥ ಪ್ರಶ್ನೆ. ಏನಿದು ರಾಜಕೀಯ ಧ್ರುವೀಕರಣ ಆಗುತ್ತೆ ಏನ್ ಕತೆ? ಒಂದು ರೀತಿ ರಾಜಕೀಯ ಧ್ರುವೀಕರಣಕ್ಕೆ ನೀವು ಹೇಳೋದ್ರಲ್ಲ ಪೀಠಿಕೆ, ಈ ರಾಜಕೀಯದ ಪೀಠಿಕೆ ಇದು ನಿಕೇಶ್. ಯಾಕಂದ್ರೆ ಹೇಳ್ತೀನಿ ಕೇಳಿ, ಈಗ ಇವತ್ತಿನದೇನೆದಲ್ಲ ನಿಮ್ಗೆ ಗೊತ್ತು, ದೇವೇಗೌಡರ ಕಾಲದಿಂದನೂ ಕೂಡ 1985ರಿಂದ ಡಿ ಕೆ ಶಿವಕುಮಾರ್ ವರ್ಸಸ್ ದೇವೇಗೌಡರ ಕುಟುಂಬ. ಅದು ದೇವೇಗೌಡರ ಕಾಲ ಆಗಿ ಈಗ ಅವರ ಪುತ್ರರ ಮುಂದಾಳತ್ವದಲ್ಲಿ, ಯಾರು ಕುಮಾರಸ್ವಾಮಿ ಅವರ ಮುಂದಾಳತ್ವದಲ್ಲಿ ಆ ಹೋರಾಟ, ರಾಜಕೀಯ ಸಮರ ಮುಂದುವರಿತಾನೆ ಇದೆ. ನೀವು ಹೇಳಿದಾಗ ಈಗ ಈ ಹಿರಿಯೂರಿನ ವೇದಿಕೆಯಲ್ಲಿ ಡಿ ಕೆ ವರ್ಸಸ್ HDK ಭೂಮಿಕೆ, ಇದು ಯಾಕೆ ರಾಜಕೀಯ ಧ್ರುವೀಕರಣ ಅನ್ನುವಂಥ ಆಯಾಮ ಇದಕ್ಕೆ ಯಾಕಿದೆ ಅಂದರೆ, ನೋಡಿ, ಇದು ಕೇವಲ ಹಿರಿಯೂರಿನ ಉಪಚುನಾವಣೆ ಅಷ್ಟಕ್ಕೆ ಸೀಮಿತವಾಗಿ ಯಾರು ನೋಡ್ತಾ ಇಲ್ಲ. ಹೌದು, ಯಾಕಂದ್ರೆ ನೋಡಿ, ಕುಮಾರಸ್ವಾಮಿ ಅವರೇ ಅಲ್ಲಿ ಕ್ಯಾಂಡಿಡೇಟ್ ಆಗ್ಬೋದು ಅನ್ನುವಂಥ ಚರ್ಚೆಯೂ ಆಗ್ತಾ ಇದೆ. ಇನ್ ಫ್ಯಾಕ್ಟ್ JP ಭವನದಲ್ಲೇ ಕುಮಾರಸ್ವಾಮಿ ಅವರೇ ಸಭೆ ನಡೆಸಿದಾಗಲೂ ಕೂಡ ಶಾಸಕರೆಲ್ಲರೂ ಕೂಡ ಇದ್ರ ಬಗ್ಗೆ ಪ್ರಸ್ತಾವ ಮಾಡಿದ್ದಾರೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಇಲ್ಲಿ ಬೈ ಎಲೆಕ್ಷನ್ ನಿಂತು ಗೆದ್ದು ಅಪೋಸಿಷನ್ ಲೀಡರ್ ಆಗಿ ಬರಬೇಕು ಅನ್ನುವಂಥ ಪ್ರಸ್ತಾಪ ಎಲ್ಲ ಮುಂದಿಟ್ಟಿದ್ದಾರೆ. ಅದೇನೇನಾಗುತ್ತೆ ನೋಡೋಣ. ಆದರೆ ಈ ಮೂಲಕ ಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿವಕುಮಾರ್, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಈ ಹಿರಿಯೂರಿನ ವೇದಿಕೆಯಲ್ಲಿ ಒಂದು ಭೂಮಿಕೆಯನ್ನು ರೆಡಿ ಮಾಡಿಕೊಂಡು ಮುಂದೆ 2028ರ ಚುನಾವಣೆಗೆ ಒಂದು ರೀತಿ ಸೆಮಿಫೈನಲ್ ಅನ್ನೋ ರೀತಿಯಲ್ಲಿ ಇದನ್ನು ನೋಡ್ತಾ ಇದ್ದಾರೆ. ಇಬ್ಬರಿಗೂ ಕೂಡ ಇದು ಪ್ರತಿಷ್ಠೆಯ ಕಾಳಗ, ಇಬ್ಬರು ಕೂಡ ಒಕ್ಕಲಿಗ ನಾಯಕರು. ಹೌದು, ಈಗ ಇವರ ಹೋರಾಟವನ್ನು ಏನು ಹೇಳ್ತಿರ್ತಾರೆ ಅಂದರೆ ಮದಗಜಗಳ ಯುದ್ಧ ಅಂತಿರ್ತಾರೆ, ಒಕ್ಕಲಿಗ ನಾಯಕರ ಸಮರ ಅಂತೇಳಿ ವಿಶ್ಲೇಷಣೆ ಮಾಡ್ತಿರ್ತಾರೆ. ಹೌದಾ? ಸೊ ಅಂಥದ್ದಕ್ಕೊಂದು ವೇದಿಕೆ ಆಗ್ತಿರುವಾಗ ಮುಂದೆ 2028ರಲ್ಲೂ ಕೂಡ ಇವರಿಬ್ಬರ ನಡುವಿನ ಸಮರವೇ ಏರ್ಪಡ್ಬೋದು ಅನ್ನುವ ಲೆಕ್ಕಾಚಾರದ ಹಿನ್ನೆಲೆಯಲ್ಲೂ ಕೂಡ ಇದು ಬಹಳ ಇಂಪಾರ್ಟೆಂಟ್ ಆಗ್ತಾ ಇದೆ. ಆದರೆ ವಿಷಯ ಏನು ಗೊತ್ತಾ ನಿಕೇಶ್, ಇಲ್ಲಿ ಏನಾಗ್ತಿದೆ ಅಂದರೆ, ಸರಿ ಇವರಿಬ್ಬರ ಕಾಳಗ ಮತ್ತೊಂದು ಮಗದೊಂದೆಲ್ಲ ಸರಿ, ನೀವು ನೋಡ್ತಾ ಇದ್ದೀರಿ. ಈಗ 2 ತಿಂಗಳಾಯ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ. ಹೌದಾ? ಜೂನ್ 3ನೇ ತಾರೀಕು ತಾನೇ ಅವ್ರು ಪ್ರಮಾಣವಚನ ತೆಗೆದುಕೊಂಡಿದ್ದು ನಿಕೇಶ್. ಹೌದು. ಈಗ ಸಂಪುಟ ವಿಸ್ತರಣೆ ಆಗಕ್ಕೆ 2 ತಿಂಗಳು ಬೇಕಾಯ್ತು. ಯಾವಾಗ ಆಗಿದ್ದು? ಆಗಸ್ಟ್ 3ನೇ ತಾರೀಕು. ಈ 2 ತಿಂಗಳ ನಡುವೆ ಅವ್ರು ಎಷ್ಟೋ ಸತಿ ದಿಲ್ಲಿಗೆ ಹೋಗಿದ್ದಾಯ್ತು, ಗಾಳಿ ಕುಡಿದಿದ್ದಾಯ್ತು, ವಾಪಸ್ ಬಂದಿದ್ದಾಯ್ತು, ಕಡೆಗೂ ಸಂಪುಟ ವಿಸ್ತರಣೆ ಆಯಿತು. ಅದಾದ್ಮೇಲೆ ಮತ್ತೆ ಖಾತೆ ಹಂಚಿಕೆಗೆ 10 ದಿನ ಬೇಕಾಯ್ತು. ಮೊನ್ನೆ ಅಧಿವೇಶನದ ಹಿಂದಿನ ದಿನ ಖಾತೆ ಹಂಚಿಕೆನೂ ಆಯ್ತು. ಅಂದ್ರೆ ಟೈಮ್ ಹೆಂಗೆ ಹೋಗ್ತಾ ಇದೆ ಅಂತ. ಈಗ ಅಧಿವೇಶನ ಶುರುವಾಗಿದೆ. ಅಧಿವೇಶನ ಅಂದ್ಕೊಳ್ಳೆ ನಿಮಗೆ ಗೊತ್ತು, ಗಲಾಟೆ ಗದ್ದಲ ಮತ್ತೊಂದು ಮಗದೊಂದು ಹೆಂಗಿರುತ್ತೆ ಅಂತೇಳಿ. ಅದರಲ್ಲೂ ಕೂಡ BJP ಅವರು ಹೇಳೇ ಬಿಟ್ಟಿದ್ದಾರೆ. ನಾಗೇಂದ್ರ ಇಶ್ಯೂ ತಗೊಂಡು, ನಾಗೇಂದ್ರ ಈಗ ಅವರು ಸಚಿವರಾಗಿದ್ದಾರಲ್ಲ, ಸೊ
ಆ ವಾಲ್ಮೀಕಿ ನಿಗಮದ ಹಗರಣ ಇದೆಯಲ್ಲ ಆ ಹಿನ್ನೆಲೆಯಲ್ಲಿ ಅದು ನೆಕ್ಸ್ಟ್ ಸ್ಟೋರಿಯಲ್ಲೂ ಬರುತ್ತೆ, ಅದನ್ನ ಅವಾಗ ಡಿಸ್ಕಸ್ ಮಾಡೋಣ ಡೀಟೇಲ್ ಆಗಿ. ಸೊ ಆ ಇಶ್ಯೂ ತಗೊಂಡು ಹೋರಾಟ ಮಾಡ್ಲಿಕ್ಕೂ ರೆಡಿ ಆಗಿದ್ರು. ಅಲ್ಲಿಗೆ ಒಂದು 15 ದಿನ 27ನೇ ತಾರೀಕುವರೆಗೂ ಇದೇ ಗಲಾಟೆ ಗದ್ದಲ ಹೋಯ್ತು. ಹೌದಾ? ಅದಾಗ್ತಿದ್ದಂಗೆ ನಿಕೇಶ್ ಏನಂದ್ರೆ ಎಲ್ಲ ಹಿರಿಯೂರು ಬೈ ಎಲೆಕ್ಷನ್ ಗುರಿ, ಅದು ಗೆಲ್ಬೇಕು ಅಂತೇಳಿ ಆಲ್ರೆಡಿ ಮಿನಿಸ್ಟ್ರಿಗೆಲ್ಲ ಹೇಳ್ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಹೋಗಿ ಬನ್ನಿ ಎಲ್ಲ ಹಿರಿಯೂರ್ ಕಡೆ ಹೋಗಿ. ಯಾಕಷ್ಟು ಇಂಪಾರ್ಟೆನ್ಸ್? ಅದೇ ಹೇಳದ್ನಲ್ಲ, ಏನಂದ್ರೆ ಇದು ಕೇವಲ ಒಂದು ಕ್ಷೇತ್ರದ ಉಪಚುನಾವಣೆ ಅಂತ ಇದನ್ನ ನೋಡ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಮೊಟ್ಟ ಮೊದಲ ಸವಾಲು ಮುಖ್ಯಮಂತ್ರಿ ಆದ್ಮೇಲೆ. ಅಷ್ಟೇ ಅಲ್ಲ, 2028ರ ಚುನಾವಣೆಯಿಂದ ಇದೊಂದು ರೀತಿ ಲಿಟ್ಮಸ್ ಟೆಸ್ಟ್ ಅನ್ನೋ ರೀತಿ ನೋಡ್ತಾ ಇದ್ದಾರೆ, ಹೆಂಗಿದೆ ಜನರ ನಾಡಿ ಮಿಡಿತ. ಯಾಕಂದ್ರೆ ಈ ಹೆಚ್ಚು ಕಡಿಮೆ ಇನ್ನು 1.5 ವರ್ಷ, ಒಂದು 500 ದಿನ ನೀವು ಲೆಕ್ಕ ಹಾಕಿದ್ರೆ ಅಲ್ಲ, ಅದೇ ಹೇಳ್ದಂಗೆ ಟೈಮ್ ಇಲ್ಲ. ಈಗ ಸಾಮಾನ್ಯವಾಗಿ ಒಂದು 500 ದಿನ ಇರಬಹುದೇನೋ, ಯಾಕಂತ ಹೇಳಿದ್ರೆ ಅದರಲ್ಲೂ ಕೂಡ ಈಗ ಸಾಕಷ್ಟು ಟೆಂಪಲ್ ರನ್ ಮಾಡ್ತಾರೆ ಡಿ ಕೆ ಶಿವಕುಮಾರ್. ಇಡೀ ಹೊತ್ತು ಡೆಲ್ಲಿಗೆ ಮೊನ್ನೆ ಒಂದು ಫುಲ್ ಡೆಲ್ಲಿ ಟೂರೇ ಆಗ್ಬಿಟ್ಟಿತ್ತು, ಕರೆಕ್ಟ್, ಖಾತೆ ಕೊಟ್ಟಿಲ್ಲ. ಇನ್ನೊಂದ್ ಕಡೆಯಲ್ಲಿ ಟೈಮ್ ಇಲ್ಲ. ಇದ್ರ ಜೊತೆಗೆ ಎಲೆಕ್ಷನ್ ಬೇರೆ ಬರ್ಬೇಕಲ್ವಾ? ಈಗ GB ಎಲೆಕ್ಷನ್ ಬಂತು, ಹಾಗೆ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಹೇಗ್ ನಿಭಾಯಿಸ್ತಾರೆ ಅಂತ. ಅಲ್ಲ, ಸವಾಲುಗಳು ಒಂದೆರಡಲ್ಲ, ನೀವು ಹೇಳಿದ್ರಲ್ಲ ಅದಷ್ಟೇ ಅಲ್ಲ. ಈಗ ನಾನು ಹೇಳದ್ನಲ್ಲ, ವಿಸ್ತರಣೆ ಎಷ್ಟು ದೊಡ್ಡ ಸವಾಲಾಯ್ತು, ಅದಾದ್ಮೇಲೆ ಖಾತೆ ಹಂಚಿಕೆ ಎಷ್ಟು ದೊಡ್ಡ ಸವಾಲಾಯ್ತು ಅಂತ. ಇದ್ರ ನಡುವೆ ಅಸಮಾಧಾನಿತರೆಲ್ಲ ಇದಾರಲ್ಲ ನಿಕೇಶ್, ಒಬ್ರ ಇಬ್ರ ಕೊಟ್ರೆ ಮಂತ್ರಿ ಸ್ಥಾನ ಕೊಡಿ, ಇಲ್ಲಾಂದ್ರೆ ಏನು ಬೇಡ, ನಮ್ ದಾರಿ ನಾವು ನೋಡ್ಕೋತೀವಿ ಅಂತ ಹೇಳಿದವರೆಲ್ಲ ಇದಾರಲ್ಲ. ಹೌದು. ಇನ್ನು ಕೆಲವರೆಲ್ಲ ನಮಗೆ ನಿಗಮ ಮಂಡಳಿ ಕೊಡಿ ಅಂತೇಳಿ ಕಾತ್ಕೊಂಡು ನಿಂತಿದಾರಲ್ಲ. ಇನ್ನು ಕೆಲವರೆಲ್ಲ ನಮ್ಮ ಕ್ಷೇತ್ರದಲ್ಲಿ ಇಷ್ಟು ಅನುದಾನ ಕೊಡಿ, ಅಲ್ಲಿ MPM ಓಪನ್ ಮಾಡಿಸ್ಕೊಡಿ, ಇಲ್ಲಿ ನಮ್ಮ ಮನೆಯವ್ರನ್ನ ಡೈರೆಕ್ಟರ್ ಮಾಡಿ, ಹಿಂಗೆಲ್ಲ ಅಪ್ಲಿಕೇಶನ್ ಹಾಕೊಂಡು ಕೂತಿದಾರಲ್ಲ, ಅವ್ರನ್ನೆಲ್ಲ ಸಮಾಧಾನ ಮಾಡೋದು ಬೇರೆ ಇದೆಯಲ್ಲ. ಅವ್ರನ್ನ ಸಮಾಧಾನ ಮಾಡ್ತಾರೋ, ಅಥವಾ ZPTP ಎಲೆಕ್ಷನ್ ಬಂದ್ರೆ ಆ ಕಡೆ ನೋಡ್ತಾರೋ, ಅಥವಾ ಬಜೆಟ್ ಅದಕ್ಕಿಂತ ದೊಡ್ಡ ಸವಾಲ್ ಬೇಕಾ? ಇವ್ರು ಮೊಟ್ಟ ಮೊದಲ ಬಜೆಟ್, ಅದೊಂಥರ ಪೊಲಿಟಿಕಲ್ ಬ್ರ್ಯಾಂಡಿಂಗ್. ಆ ಬಜೆಟ್ಗೂ ಇವ್ರು ರೆಡಿ ಆಗ್ಬೇಕಲ್ಲ. ಹಣಕಾಸು ಸಚಿವರು ಆಗಿರುವಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅದನ್ನ ನೋಡ್ತಾರೋ, ಯಾವ್ದು ನೋಡ್ತಾರೆ ಯಾವ್ದು ಬಿಡ್ತಾರೆ? ನೀವು ಯೋಚನೆ ಮಾಡಿ. ಆಡಳಿತ ಯಾವಾಗ, ಈಗ ಇದೆಲ್ಲದ್ರ ನಡುವೆ ನಾವ್ ಇಷ್ಟೆಲ್ಲ ಡಿಸ್ಕಸ್ ಮಾಡ್ತಾ ಇದೀವಿ, ಇದೆಲ್ಲವೂ ಪಾಲಿಟಿಕ್ಸ್. ಆಡಳಿತ ಎಲ್ಲಿ ನಿಕೇಶ್? ಆಡಳಿತ ಹೆಂಗೆ? ಈಗ ಪ್ರಜಾಸೇವೆ ಅಂತ ಒಂದು ಹೊಸ ಇಲಾಖೆಯನ್ನೇ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ. ಹೌದು. ಆ ಖಾತೆ ನಿರ್ವಹಣೆ, ಆ ಮೂಲಕ ಪ್ರಜೆಗಳ ಕುಂದುಕೊರತೆ ಆಲಿಸೋದು, ಅದನ್ನ ಬಗೆಹರಿಸೋದು, ಅದನ್ನ ಮಾನಿಟರ್ ಮಾಡೋದು, ನಿರಂತರವಾಗಿ ಸಭೆಗಳನ್ನ ತೆಗೆದುಕೊಳ್ಳೋದು, ಎಲ್ಲ ಜಿಲ್ಲೆಗಳಿಗೂ ಕೂಡ ರಾಜ್ಯ ಪ್ರವಾಸ ಮಾಡೋದು. ಅದರಲ್ಲೂ ಬರಗಾಲ ಬೇರೆ, ಭೀಕರ ಬರಗಾಲ ಕಣ್ಣೆದುರುಗಡೆ ಇದೆ. ಒಂದ್ ಕಡೆ ಕಾವೇರಿ ಇಶ್ಯೂ ಬೇರೆ. ಈಗ ಮೊನ್ನೆ ಬಂತಲ್ಲ ಆರ್ಡರ್, ನೀವು ನೋಡಿದ್ರಲ್ಲ, ದಿನ 12,000 ಕ್ಯೂಸೆಕ್ ನೀರ್ಬಿಡಿ ಅಂತ ಬೇರೆ ಹೇಳ್ಬಿಟ್ರಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಬೇರೆ ಬರ್ತಾ ಇದೆ ನಾಳೆ 17ನೇ ತಾರೀಕು. ಅಲ್ಲೇನು ಬರುತ್ತೆ ಏನೋ ಅನ್ನೋಂಥದ್ದು ಬೇರೆ ಆತಂಕ ಇದೆ. ಇದನ್ನೆಲ್ಲ ಯಾವಾಗ ನಿರ್ವಹಣೆ ಮಾಡ್ತಾರೆ? ಈ ರೀತಿಯ ಪ್ರಶ್ನೆಗಳ ನಡುವೆ ಹಿರಿಯೂರು ಉಪಚುನಾವಣೆ ಬಂದಿದೆ. ಅದೇ ಕಾರಣಕ್ಕಾಗಿ ನೋಡಿ, ಸಾಮಾನ್ಯ ಏನಾಗುತ್ತೆ ಗೊತ್ತಾ ನಿಕೇಶ್, ನಾವು ನೋಡಿರೋದು ಇತಿಹಾಸ ನೋಡ್ತಾ ಬಂದ್ರೆ, ಅದು ನೀವು 2008ರಿಂದ 2013 ನಡುವೆ BJP ಆಡಳಿತದ ಅವಧಿ ತಗೊಳ್ಳಿ, ಇಲ್ಲ 13ರಿಂದ 18 ನಡುವೆ ಸಿದ್ದರಾಮಯ್ಯನವರ ಆಡಳಿತದ ಅವಧಿ ತಗೊಳ್ಳಿ, ಯಾವ ಆಡಳಿತ ಅವಧಿ ತಗೊಂಡ್ರು ಕೂಡ ಸಾಮಾನ್ಯವಾಗಿ ಏನಾಗುತ್ತೆ ಗೊತ್ತಾ, ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ ಉಪಚುನಾವಣೆಗಳನ್ನ ಅವ್ರು ಗೆಲ್ತಾ ಬಂದ್ಬಿಡ್ತಾರೆ ಸಾಮಾನ್ಯವಾಗಿ. ಯಾಕಂದ್ರೆ ಅಧಿಕಾರ ಇರುತ್ತೆ ಅವ್ರ ಕೈಯಲ್ಲಿ, ಗೊತ್ತಾಯ್ತಾ, ಮಿಷನರಿ ಅವ್ರ ಕೈಯಲ್ಲಿ ಇರುತ್ತೆ, ಒಂದು ಅಡ್ವಾಂಟೇಜಿಯಸ್ ಪೊಸಿಷನ್ ಇರ್ತಾರೆ. ಎಲ್ಲೋ ಅಲ್ಲಿ ಇಲ್ಲಿ 1-2 ಕ್ಷೇತ್ರಗಳು ಬಹಳ ಟಫ್ ಫೈಟ್ ಆಗಿ ಕೆಲವು ಸೋಲ್ಲಬಹುದು, ಅಂಥದ್ದು ಬಹಳ ರೇರ್. ಈ ಚುನಾವಣೆಯು ಏನೋ ಆ ದಿಕ್ಕಲ್ಲಿ ಆಗ್ಬೋದೋ ಏನೋ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ. ಎಲೆಕ್ಷನ್ ವಿಚಾರ ಬಂದಾಗ ಟ್ರಬಲ್ ಶೂಟರ್ ಅಂತ ಕರ್ಸ್ಕೊಂಡವರು ಡಿ ಕೆ ಶಿವಕುಮಾರ್ ಅವರು. ಕೇವಲ ಇಲ್ಲಿ ನಮ್ಮ ರಾಜ್ಯ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದ ಎಲೆಕ್ಷನ್ ವಿನ್ ಮಾಡಿಸ್ಕೊಳ್ಳುವಂತ ಬರುವಲ್ಲೂ ಕೂಡ ಸಾಕಷ್ಟು ಹೊರಸಾಹಸ ಪಟ್ಟವರು, ಅದೆಲ್ಲವೂ ಕೂಡ ಗೊತ್ತಿರುವಂತದ್ದು. ಸೊ ಇನ್ನೊಂದು, ಈ ಬಜೆಟ್ ವಿಚಾರಕ್ಕೆ ನೀವು ಮಾತಾಡಿದ್ರಿ, ಅದು ಕೂಡ ಬಜೆಟ್ ವಿಚಾರ ಹೇಳಲೇಬೇಕು. ಯಾಕಂತ ಹೇಳಿದ್ರೆ 17 ಬಜೆಟ್ ಮಂಡನೆ ಮಾಡಿದವರು ಮಾಜಿ CM ಸಿದ್ದರಾಮಯ್ಯನವರು. ಆ ಬಜೆಟ್ ಎಲ್ಲವೂ ಕೂಡ ಕ್ರೋಢೀಕರಿಸಿ ಒಂದೇ ಬಜೆಟ್ ಅಲ್ಲಿ ಆ ರೀತಿಯಾದಂತ ಬಜೆಟ್ ಮಂಡನೆ ಮಾಡಬೇಕಾದ ಜವಾಬ್ದಾರಿಗೆ ಇದೆ ಡಿ ಕೆ ಶಿವಕುಮಾರ್. ಯಾಕಂತ ಹೇಳಿದ್ರೆ ಸಾಲದ ಹೊರೆ ಎಷ್ಟಿದೆ ಅಂತ, ಅದನ್ನ ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ. ಹೆಂಗಿರುತ್ತೆ ಗೊತ್ತಾ ನಿಕೇಶ್, ನಿಮಗೆ ಚೆನ್ನಾಗಿ ಗೊತ್ತು. ಈಗ ನಮ್ಮ ಸವಿತಾ ಸಮಾಜದವ್ರು ಇದಾರಲ್ಲ, ನೀವು ಹೇರ್ ಕಟ್ ಮಾಡ್ಸಕ್ ಹೋಗ್ತೀರಲ್ವಾ? ಹೌದು. ನೀವು ಹೇರ್ ಕಟ್ ಮಾಡ್ಸಕ್ ಹೋಗ್ತೀರಿ, ಬಹಳ ಚೆನ್ನಾಗಿ ಹೇರ್ ಕಟ್ ಮಾಡ್ತಾರೆ ನೀವು, ಸ್ಟೈಲ್ ಕಟ್ಟಿಗಿಟ್ಟೆಲ್ಲ ಸೈಡೆಲ್ಲ ಭಾಳ ಜೋರಾಗಿ ಮಾಡ್ತಿರ್ತೀರಾ, ಹೌದಾ? ಆದ್ರೆ ಆ ಹೇರ್ ಕಟ್ ಮಾಡೋರು ಇದಾರಲ್ಲ, ಅವ್ರ ಹೇರ್ ಕಟ್ ಅವರೇ ಮಾಡ್ಕೋತಾರಾ? ಇಲ್ಲ, ಇನ್ನೊಬ್ರು ಮಾಡ್ಬೇಕು. ಅವ್ರ ಹೇರ್ ಕಟ್ ಅವರೇ ಮಾಡ್ಕೊಳಕ್ಕಾಗಲ್ಲ. ಡಾಕ್ಟರ್ಗೆ ಹುಷಾರಿಲ್ಲ ಅಂದ್ರೆ ಅವ್ರು ಮಲ್ಕೊಂಡ್ರೆ ಅವ್ರಿಗೆ ಅವರೇ ಇಂಜೆಕ್ಷನ್ ಕೊಟ್ಕೊಳಕ್ಕಾಗತ್ತಾ? ಈಗ ಟ್ರಬಲ್ ಶೂಟರ್ಗೆ ಟ್ರಬಲ್ ಬಂದ್ಬಿಟ್ಟಿದೆಯಲ್ಲ, ಏನ್ ಮಾಡ್ತೀರಿ ಹೇಳಿ ನೀವೀಗ? ಮಾಡೋಕ್ಕಾಗಲ್ಲ ಅಂತ ನೀವು ಹೇಳ್ತೀರಾ? ಅಂದ್ರೆ ಇದು ಒಂದು ಟ್ರಬಲ್ ಆಗಿದ್ರು ಮ್ಯಾನೇಜ್ ಮಾಡ್ಬೋದೇನೆ. ಈಗ ಬೇರೆಯವ್ರ ಸಮಸ್ಯೆ ಹೋಗಿ ಬಗೆಹರಿಸೋದು ಬಹಳ ಸುಲಭ. ಇವ್ರ ಬುಡಕ್ಕೆ ಸಮಸ್ಯೆ ಬಂದಾಗ ಯಾವ ಸಮಸ್ಯೆ ನೋಡೋದು, ಯಾವ ಸಮಸ್ಯೆ ಬಿಡೋದು? ಅಲ್ಲ, ಹಾಗೆ ನೋಡಕ್ ಹೋದ್ರೆ ಪರೀಕ್ಷತ್ ಎಲೆಕ್ಷನ್ ಅಲ್ಲಿ ಎಕ್ಸ್ಟ್ರಾ ಸೀಟ್ ಹಾಕಿ ಗೆಲ್ಸ್ಕೊಂಡು ಬಂದ್ರು. ಅದು ಬೇರೆ. ನೋಡಿ, ಪರಿಷತ್ತಿನ ಚುನಾವಣೆ ಇತ್ತಲ್ಲ, ಅದು ರಹಸ್ಯ ಮತದಾನ ಇತ್ತಲ್ಲಿ, ಹೌದಾ? ಮತ್ತೆ ನಂಬರ್ ಲಿಮಿಟೆಡ್, ಅವ್ರನ್ನ ಹ್ಯಾಂಡಲ್ ಮಾಡಿ ಇವ್ರನ್ನ ಹ್ಯಾಂಡಲ್ ಮಾಡು. ಇಲ್ಲಿ ನಿಮಗೆ 2.5 ಲಕ್ಷ ಜನ ವೋಟರ್ಸ್, ಮತ್ತೆ ಅಲ್ಲಿ ಸಮುದಾಯವಾರು ನೋಡ್ತಾರೆ. ಅಲ್ಲಿ ಮತ್ತೆ ಕಾಡುಗೊಲ್ಲ ಸಮುದಾಯ ಬಹಳ ದೊಡ್ಡ ಸಮುದಾಯ, ನಿಮಗೆ ಗೊತ್ತಿರಲಿ. ಎಲ್ಲಿ? ಹಿರಿಯೂರಲ್ಲಿ. ನಿಮಗೆ ನೀವು ದೊಡ್ಡ ಸಮುದಾಯ ಯಾವುದು ಅಲ್ಲಿ ನೋಡ್ತಾ ಹೋದ್ರೆ ಅಲ್ಲಿ ಕುಂಚಿಟಿಗರು, ಆಮೇಲೆ ನಾ ಹೇಳಿದ್ನಲ್ಲ ಕಾಡುಗೊಲ್ಲರು,
ದಲಿತ ಸಮುದಾಯ ಗಣನೀಯ ಸಂಖ್ಯೆಯಲ್ಲಿದೆ. ಹೀಗೆಲ್ಲ ಇರುವಾಗ ಆ ಸಮುದಾಯವಾರು ಕೂಡ ಪ್ಲಾನ್ ಮಾಡಬೇಕು. ಅದಕ್ಕೋಸ್ಕರನೇ ಈಗ ಮಿನಿಸ್ಟರ್ನೆಲ್ಲ ಹೋಗ್ರಪ್ಪ ಬೇಗ ನೀವು ಅಲ್ಲಿಗೆ ಅಂತ ಕಳಿಸ್ತಾ ಇರೋದು. ಚುನಾವಣೆಯ ಫಲಿತಾಂಶ ಇವಾಗೇನೋ ಆಗ್ಬೋದು, ಆದರೆ 2028 ಗುರಿ ಇದೆಯಲ್ಲ ಇವರಿಗೆ. ಮತ್ತೆ ಇವ್ರು ಹೇಳ್ತಾ ಇದ್ದಿದ್ದೇನು, ಯುವಯುಗ ಶಿವಯುಗ, ಬಹಳ ಸ್ಪೀಡ್, ಮಿಂಚಿನ ವೇಗ, ಮಿಂಚಿನ ಓಟ ಅಂತ ಹೇಳ್ಕೊಂಡಲ್ವಾ ಇವರು ಬಂದಿದ್ದು. ಸೊ ಇಷ್ಟೆಲ್ಲ ಹರ್ಡಲ್ಗಳಿರುವಾಗ ಮಿಂಚಿನ ಓಟ ಮಿಂಚಿನ ವೇಗ ಹೆಂಗಾಗುತ್ತೆ ನಿಕೇಶ್? ಅದು ಸವಾಲು ಅಲ್ಲ, ಬಹಳ ಇಂಪಾರ್ಟೆಂಟ್ ವೀರೇಂದ್ರ, ಹೇಳಲೇಬೇಕು. ಈ ಟ್ಯಾಗ್ ಲೈನ್ ಬಹಳ ಚೆನ್ನಾಗಿ ಕೊಟ್ಟಿದ್ರಿ ನೀವು. ಏನಂತ ಹೇಳಿದ್ರೆ DK ಶಿವಕುಮಾರ್ ಅವ್ರು ಹೇಳಿರುವಂತದ್ದು, ನಾನು ಯಾರನ್ನೂ ಟಾರ್ಗೆಟ್ ಮಾಡಲ್ಲ, ನನ್ನನ್ನು ಯಾರನ್ನು ಟಾರ್ಗೆಟ್ ಮಾಡಬೇಡಿ ಅಂತ ಸೀಕ್ರೆಟ್ ಅಲ್ಲೇ ಟಾರ್ಗೆಟ್ ಇಟ್ಕೊಂಡಿದ್ರು. ಆದ್ರೆ ಬಿಜೆಪಿ ಅವ್ರು ಹೇಳ್ತಾರೆ ಇನ್ನು ಸರ್ಕಾರ ಟೇಕ್ ಆಫೇ ಆಗಿಲ್ಲ ಅಂತ ಹೇಳ್ತಾರೆ. ಛಲವಾದಿ ನಾರಾಯಣ ಸ್ವಾಮಿ ಅವರು, ನೀವು ಹೇಳಿದ್ದಿ ಮಾತು ಯಾರಿಗೂ ಹೇಳಿರೋದು, ಛಲವಾದಿ ನಾರಾಯಣ ಸ್ವಾಮಿ ಅವರು ಪರಿಷತ್ ವಿಪಕ್ಷ ನಾಯಕರು ಓಪನ್ ಆಗಿ ಹೇಳಿದ್ದಾರೆ, ಈ ಸರ್ಕಾರ ಎಲ್ಲಿ ಇವರು ವೇಗ ಯುವಯುಗ ಶಿವಯುಗ ಅಂದವರು ಸರ್ಕಾರ ಎಲ್ಲಪ್ಪ ಟೇಕ್ ಆಫೇ ಆಗಿಲ್ವಲ್ಲಪ್ಪ ಅಂತ ಕೇಳಿದ್ರು ಅವರು. ಯಾಕಂದ್ರೆ 2.5 ತಿಂಗಳಾಯ್ತಲ್ಲ ನಿಕೇಶ್, ಇನ್ನೂ ಕೂಡ ಇದೇ ರೀತಿಯಲ್ಲಿ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಇದು ಹೋಗ್ತಾ ಇದೆ. ಲೆಟ್ ಅಸ್ ವೇಟ್ ಅಂಡ್ ಸಿ. ಯಾಕಂದ್ರೆ ಈಗ ದಿಲ್ಲಿಗೆಲ್ಲ ಹೋಗಿ ಗಾಳಿ ಕುಡಿದು ಬಂದಿದ್ದೆಲ್ಲ ಆಯ್ತು, ಇನ್ನೂ ಬಹಳ ಸವಾಲುಗಳಿದೆ. ಇನ್ನು ಯಾವ ರೀತಿ ಮುಂದೆ ತಗೊಂಡು ಹೋಗ್ತಾರೆ ಈ ಸವಾಲನ್ನ, ಟ್ರಬಲ್ ಶೂಟರ್ ಯಾವ ರೀತಿ ಟ್ರಬಲ್ನ ಶೂಟ್ ಮಾಡ್ತಾರೆ, ಲೆಟ್ ಅಸ್ ವೇಟ್ ಅಂಡ್ ಸಿ. ನಿಕೇಶ್ ಏನಂತೀರಿ? ಎಸ್, ಕರೆಕ್ಟ್ ವೀರೇಂದ್ರ. ಯಾಕಂತ ಹೇಳಿದ್ರೆ ಇನ್ನೊಂದು ವಿಚಾರದ ಬಗ್ಗೆ ಮಾತನಾಡಬೇಕು, ಆ ಸುದ್ದಿ ಬಗ್ಗೆ ಗಮನ ಕೊಡೋದಾದ್ರೆ, ಈ JDS ಪಕ್ಷದಲ್ಲೀಗ ನೀ ನನಗಿದ್ದರೆ ನಾನಿನಗೆ ಫಾರ್ಮುಲಾ ಬಗ್ಗೆ ಡಿಸ್ಕಷನ್ ಶುರು ಆಗಿದೆಯಂತೆ. ಇದೇನಿದು ನೀ ನನಗಿದ್ದರೆ ನಾನು ನಿನಗೆ? ಈ ಮಾತು ಹೇಳ್ತಿರೋದು ಯಾರಿಗೆ ಅನ್ನೋದು ನಮ್ಮ ಗೋವಿಂದಣ್ಣ ಗುಸುಗುಸು ಸುದ್ದಿಯ ಕಣ್ಣಿನಿಂದ ಕಣ್ಣಂತೆ ಇಣುಕು ನೋಟ ನಮ್ಮ ಒಳನೋಟಕ್ಕೆ ಕಂಡಿದೆ. ಬನ್ನಿ ಅದರ ಬಗ್ಗೆ ಸಂಪೂರ್ಣ ವರದಿಯನ್ನು ಫಸ್ಟ್ ನೋಡ್ಕೊಂಡು ಬರೋಣ. ಹೆಂಗಿದ್ರು ಇವರು ಕುಸ್ತಿ ಆಡೋರೆ, ಆದ್ರೆ ನಾನು ನೀನು ಫ್ರೆಂಡು ಅಂತ ಎಲ್ಲರ ಮುಂದೆ ಹೇಳ್ಕೊಂಡು ಬೆಳಗಾದ್ರೆ ಬರೀ ಕುಸ್ತಿ ಆಡ್ಕೊಂಡು ಕುಂತ್ರೆ ಏನ್ ಚೆನ್ನಾಗಿರುತ್ತೆ ಹೇಳು. ಅದ್ರ ಬದಲು ಈ ಫ್ರೆಂಡ್ಶಿಪ್ ಎಲ್ಲ ಬಿಟ್ಟಾಕಿ ಬರೀ ಫೈಟಿಂಗೇ ಮಾಡ್ಕೊಂಡಿರ್ಬೋದು ಅಲ್ವಾ. ಅವ್ರು ಬರಲ್ವಂತೆ, ಅದಕ್ಕೆ ಇವರು ಹೋಗ್ಬಾರ್ದಂತೆ. ಇದೇ ನೆಂಟ್ರ ಮಧ್ಯೆ ಕೆಟ್ಟೋಯ್ತಾ ತತ್ತರಿಕೆ ಅಂತ ಗೊಣಗ್ತಾ ಎಂಟ್ರಿ ಕೊಟ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಏನ್ ನಿಮ್ ಕತೆ? ಯಾವ ದೋಸ್ತಿ, ಯಾವ ಕುಸ್ತಿ, ಯಾರು ಬರ್ಲಿಲ್ಲ, ಯಾರು ಹೋಗಲ್ಲ, ಸ್ವಲ್ಪ ಬಿಡಿಸಿ ಹೇಳಿ ಗೋವಿಂದಣ್ಣ ಅಂದಾಗ ಬಾಯಿ ಬಿಟ್ರು ನೋಡಿ ದೋಸ್ತಿಗಳ ಕುಸ್ತಿ ಕತೆ. ರೈತ ವಿರೋಧಿ ಸರ್ಕಾರಕ್ಕೆ ವಿನಾಶಕಾಲ ಯುಕ್ತಿ ಹೇಳ್ತಾರೆ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ ಜಗನ್ನಾಥ ಭವನದ ಮೊದಲನೇ ಮಹಡಿಯ ಮೂಲಗಳ ಪ್ರಕಾರ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ದೇವದುರ್ಗದಿಂದ ಬಳ್ಳಾರಿಗೆ ಪಾದಯಾತ್ರೆ ಪ್ಲಾನ್ ಮಾಡಿದ್ಯಂತೆ. ಹಿಂಗೆ ಜಗನ್ನಾಥ ಭವನದಲ್ಲಿ ಪಾದಯಾತ್ರೆ ಪ್ಲಾನ್ ಆದ್ರೆ ಇತ್ತ JP ಭವನದಲ್ಲಿ ಶಾಸಕರ ಗೊಣಗಾಟ ಶುರುವಾಗಿದ್ದು ಜಗನ್ನಾಥ ಭವನದವರೆಗೂ ಕೇಳಿಸಿದ್ಯಂತೆ. ಅದೇನಪ್ಪ ಗೊಣಗಾಟ ಅಂದ್ರೆ, JDSನವರು ನಡೆಸಿದ ಬಿಡದಿ ಪಾದಯಾತ್ರೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರು ಬರಲೇ ಇಲ್ಲ. ಹಿಂಗಿರುವಾಗ ಬಿಜೆಪಿ ರಾಜ್ಯಾಧ್ಯಕ್ಷರು ಮಾಡ್ತಿರೋ ಪಾದಯಾತ್ರೆಗೆ ನಮ್ಮ ರಾಜ್ಯಾಧ್ಯಕ್ಷರು ಯಾಕೆ ಹೋಗ್ಬೇಕು ಅನ್ನೋದು JDS ಪಕ್ಷದ ಕೆಲ ಶಾಸಕರ ಆಕ್ಷೇಪ. ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷರು ಹಿಂಗೊಂದು ಪಾದಯಾತ್ರೆಯ ಗೂಗ್ಲಿ ಹಾಕೋದ್ರ ಹಿಂದೆ ಬಿಡದಿ ಪಾದಯಾತ್ರೆ ಟೈಮಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರೇ ಹಾಕಿದ ಕಂಡೀಷನ್ನು ಕಾರಣ ಎನ್ನುತ್ತಿವೆ ಶಿವಾನಂದ ಸರ್ಕಲಿನ ಫ್ಲಾಟಿನ ಮೂಲಗಳು. ಅದೇನಪ್ಪ ಅಂತ ಹೇಳಿದ್ರೆ, JDS ಬಿಡದಿ ಪಾದಯಾತ್ರೆ ಘೋಷಣೆ ಮಾಡಿದ ಬೆನ್ನಲ್ಲೇ ಇತ್ತ ವಿಜೇಂದ್ರ ಕೂಡ ಒಂದು ಪಾದಯಾತ್ರೆ ಘೋಷಣೆ ಮಾಡಿದ್ರು. ಆದ್ರೆ ಆಗ ಮಧ್ಯಪ್ರವೇಶ ಮಾಡಿದ ಹೈಕಮಾಂಡ್ ನಾಯಕರು ಮೈತ್ರಿಯಲ್ಲಿರುವಾಗ JDS ಒಂದು ಪಾದಯಾತ್ರೆ, ಬಿಜೆಪಿ ಮತ್ತೊಂದು ಪಾದಯಾತ್ರೆ ಮಾಡೋದು ಸರಿಯಾಗಲ್ಲ, ಒಂದೇ ಪಾದಯಾತ್ರೆ ಮಾಡಿ ಅಂದಿದ್ರು. ಮೊದಲು JDS ಬಿಡದಿ ಪಾದಯಾತ್ರೆ ಘೋಷಣೆ ಮಾಡಿದ್ರಿಂದ JDS ನೇತೃತ್ವದಲ್ಲಿ ಪಾದಯಾತ್ರೆ ಆಗ್ಲಿ ಅಂತಲೂ ಹೇಳಿದ್ರು. ಅದೇ ಮಾತನ್ನ ಗಟ್ಟಿ ಮಾಡಿಕೊಂಡ ಬಿಜೆಪಿ ರಾಜ್ಯಾಧ್ಯಕ್ಷರು ಈಗ ತಾವೇ ಮೊದಲು ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪಾದಯಾತ್ರೆ ಘೋಷಣೆ ಮಾಡಿ JDS ಅಂಗಳಕ್ಕೆ ದಾಳ ಉರುಳಿಸಿದ್ದಾರೆ ಅನ್ನೋದು ಶಿವಾನಂದ ಸರ್ಕಲ್ ಫ್ಲಾಟ್ನ ಖಚಿತ ಮೂಲಗಳ ಮಾಹಿತಿ. ಹಿಂಗೆ ಬಿಜೆಪಿ ರಾಜ್ಯಾಧ್ಯಕ್ಷರು ಎಸೆದ ದಾಳದ ಗುರಿ
ಅರಿತಿರುವಂತ ಜೆಡಿಎಸ್ ಶಾಸಕರು ಈಗ ಪಕ್ಷದ ನಾಯಕರ ಬಳಿ ನೀ ನನಗಿದ್ದರೆ ನಾನ್ ನಿನಗೆ ಸೂತ್ರ ಅಳವಡಿಸಿ ಅಂತ ಗಂಟು ಬಿದ್ದಿದ್ದಾರಂತೆ. ಅದ್ಯಾಕೆ ಈ ಸೂತ್ರ ಅಂದ್ರೆ ಬಿಡದಿ ಪಾದಯಾತ್ರೆಯ ಉದ್ಘಾಟನೆಗೂ ಬರದೆ 2ನೇ ದಿನವೂ ಪಾದಯಾತ್ರೆ ಕಡೆ ತಲೆ ಹಾಕದೆ 3ನೇ ದಿನದವರೆಗೂ ಪಾದಯಾತ್ರೆ ನಡೆಯಲ್ಲ ಅಂತ ಪಕ್ಕಾ ಮಾಹಿತಿ ಪಡೆದೆ ದೂರ ಉಳಿದವರು ಮಧು ಬಂಗಾರಪ್ಪ ಜೊತೆ ಗುಸುಗುಸು ಮಾತಾಡಿ ಬಿಡದಿ ಪಾದಯಾತ್ರೆಯ ಇಂಪ್ಯಾಕ್ಟ್ ಏನೂ ಇಲ್ಲ ಅಂತ ಮಾತನಾಡಿದವರ ಜೊತೆ ನೀವ್ಯಾಕೆ ಪಾದಯಾತ್ರೆಗೆ ಹೋಗ್ಬೇಕು ಅಂತ ಕೆಲ ಶಾಸಕರೇ ತಗಾದೆ ತೆಗೆದಿದ್ದಾರಂತೆ. ಮಾಡ್ತಾ ಇಲ್ಲ ಮಾಡ್ತಾ ಇದಾರೆ ನಾವು ಸಮಾಜ ಅಷ್ಟೇ. ಬಟ್ ಏನೋ ಜನ ಯಾರು ಹೋರಾಟ ಅವರೆಲ್ಲ ಎಲ್ಲ ಕಾಂಪಿಟೇಷನ್ ಕೊಡ್ತಾರೆ. ಹಿಂಗೆ ತಗಾದೆ ತೆಗಿತಾರೆ ಅಂತ ಗೊತ್ತಾಗಿಯೇ ಜೆಡಿಎಸ್ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸೋ ಪ್ಲಾನು ಆಗಿದೆಯಂತೆ. ಅದಕ್ಕೆ ಜೆಡಿಎಸ್ ಶಾಸಕಿ ಕರೆಮ್ಮ ನಾಯಕ್ ಅವರ ಕ್ಷೇತ್ರ ದೇವದುರ್ಗದಿಂದಲೇ ಪಾದಯಾತ್ರೆಗೆ ಚಾಲನೆ ಕೊಡೋ ಟ್ರಿಕ್ಸು ಮಾಡಿರೋದು ಅನ್ನೋದು ಜಗನ್ನಾಥ ಭವನದ ಜಬರ್ದಸ್ತ್ ಮೂಲಗಳ ಕಣ್ಣಿನಿಂದ ನಮ್ಮ ಒಳನೋಟಕ್ಕೆ ಕಂಡಿದೆ. ಬಿಜೆಪಿ ವರ್ಸಸ್ ಜೆಡಿಎಸ್ ಪಾದಯಾತ್ರೆ ಪಾಲಿಟಿಕ್ಸ್ ಯಾವ ರೀತಿಯಾಗಿದೆ? ಬಿಜೆಪಿ ಜೆಡಿಎಸ್ ಮಧ್ಯೆ ಶುರುವಾಗಿದೆ ಪಾದಯಾತ್ರೆ ರಾಜಕೀಯ. ಜೆಡಿಎಸ್ ನಾಯಕರ ಇಕ್ಕಟ್ಟಿಗೆ ಸಿಲುಕಿಸಲು ಈ ಉಪಾಯನ ಹಾಗಾದ್ರೆ ಜೆಡಿಎಸ್ ಕ್ಷೇತ್ರದಲ್ಲಿ ಪಕ್ಷದ ನಾಯಕರೇ ಆಗ್ತಾರ ಮಾಯ? ಯಾಕದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈ ಪಾಲಿಟಿಕ್ಸ್ ನಲ್ಲೇ ಇದೇ ಪಾದಯಾತ್ರೆ ಅಸಲಿ ವಿಷಯ ಇದೆಯಾ ಎನ್ನುವಂಥದ್ದು ಕೂಡ ಇಲ್ಲಿ ಗುಮಾನಿ ಮೂಡ್ತಾ ಇದೆ. ಈ ಜೆಡಿಎಸ್ ನಾಯಕರ ಕಟ್ಟಿ ಹಾಕ್ಲಿ ಅಂತಾನೆ ಪ್ಲಾನ್ ನಡೀತಾ ಇದೆ. ಹಾಗಾದ್ರೆ ದಳಪತಿಗಳ ಮುಜುಗರಕ್ಕೀಡು ಮಾಡ್ಲಿದ್ಯಾ ಈ ಐಡಿಯಾ? ಯಾಕೆ, ಯಾವ ವಿಚಾರಕ್ಕೆ? ಇದೆಲ್ಲದರ ಬಗ್ಗೆ ನಮ್ಮ ಗುಸುಗುಸು ಗೋವಿಂದಣ್ಣ ನಮ್ಮ ವೀರೇಂದ್ರ ಜೊತೆ ಎಲ್ಲ ಹಂಚ್ಕೊಂಡಿದ್ರು. ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಮೈತ್ರಿ ಅಂದರೆ ಯಾವ ರೀತಿಯಾಗಿರಬೇಕು ಅಂತ ಒಳ್ಳೆ ಫ್ರೆಂಡ್ಶಿಪ್ ಇರಬೇಕು. ಇಲ್ಲಿ ಏನಾಗ್ತಿದೆ, ಎತ್ತು ಏರಿಗೆ ಹೇಳಿದ್ರೆ ಕೋಣ ನೀರಿಗೆ ಎಳಿತಾ ಇದೆ. ಯಾಕೆ ಈ ಮಾತೆಲ್ಲ ಬರ್ತಾ ಇದೆ ಅಂತ ಹೇಳಿದ್ರೆ ಈ ರಾಜಕೀಯ ಪರಿಸ್ಥಿತಿ ಹಾಗೆ ಆಗಿಬಿಡ್ತು ಈ ಜೆ ಡಿ ಎಸ್ ಹಾಗೆ ಬಿ ಜೆ ಪಿದು. ಯಾಕೆ ಕಾರಣ ಅಂತ ಹೇಳಿದ್ರೆ ಈ ಇದ್ರ ಬಗ್ಗೆ ಮಾತನಾಡೋಣ. ನನ್ನ ಕಲೀಗ್ ವೀರೇಂದ್ರ ಉಪ್ಪುಂದ ಇದ್ದಾರೆ. ವೀರೇಂದ್ರ, ನನಗೆ ಈ ಟ್ಯಾಗ್ಲೈನ್ ನೋಡಿದಾಗ ನೆನಪಾಯ್ತು, ನೀ ನನಗಿದ್ದರೆ ನಾನು ನಿನಗೆ. ಅಂದ್ರೆ ನಿಮ್ಮದು ಮತ್ತೆ ಗೋವಿಂದಣ್ಣಂದು ಅದೇ ತರ ಪರಿಸ್ಥಿತಿ ಅನ್ಸುತ್ತೆ. ಅವ್ರೇನು ಹೇಳಿದ್ರು ನೀವು ಹೇಳಬೇಕು, ಅವ್ರು ಹೇಳಬೇಕು ಅಂತ. ಓಕೆ, ಅದ್ರ ಬಗ್ಗೆ ಮಾತನಾಡೋಣ. ಈಗ ಈ ಬಿಜೆಪಿ ಹಾಗೆ ಜೆ ಡಿ ಎಸ್ ಪಾದಯಾತ್ರೆಯನ್ನು ನಾವು ನೋಡಿದ್ವಿ. ಇದು ಎಲ್ಲೋ ಒಂದ್ ಕಡೆ ಈ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ ಹೇಳ್ತಾರಲ್ಲ, ಹಾಗಾಯ್ತ ನಾಗೇಂದ್ರ ಅವರ ಪರಿಸ್ಥಿತಿ. ಎಲ್ಲೋ ಒಂದ್ ಕಡೆ ಇದರಲ್ಲಿ ನಾಗೇಂದ್ರ ಬಚಾವಾಗ್ತಾರ ಅಂತ. ಯಾಕೆಂದ್ರೆ ಇಲ್ಲಿ ಜೆ ಡಿ ಎಸ್ ನಾಯಕರು ಎಲ್ಲಿ ಸಭೆ ಮಾಡಿದ್ರು? ದೆಹಲಿಯಲ್ಲಿ ಸಭೆ ಮಾಡಿದ್ರು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ. ಅಷ್ಟೊತ್ತಿಗೆ ವಿಜೇಂದ್ರ ಇಲ್ಲ. ಪಾದಯಾತ್ರೆ ಮಾಡೋಕೆ ಹೋದ್ರೆ ಅದರಲ್ಲಿ ವಿಜೇಂದ್ರ ಇಲ್ಲ. ವಿಜೇಂದ್ರ ಅವ್ರ ಮೊನ್ನೆ ಸಭೆ ಮೀಟಿಂಗ್ ಮಾಡಿದ್ರು, ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಇಲ್ಲ. ಅಂದ್ರೆ ಇದೆಲ್ಲ ನೋಡ್ತಾ ಇದ್ರೆ ನಾಗೇಂದ್ರಿಗೆ ಇದೆಲ್ಲ ವರವಾಗತ್ತಾ ಅಂತ. ದಿಕ್ಕು ಅದೇ ದಿಕ್ಕಲ್ಲಿದೆ ನಿಕೇಶ್. ನೀವು ಹೇಳ್ದಂಗೆ ಗಾಳಿ ಬೀಸ್ತಿರೋದು ನೋಡಿದ್ರೆ ಅದೇ ದಿಕ್ಕಲ್ಲಿ ಈಗ ಗಾಳಿ ಬೀಸ್ತಾ ಇದೆ. ಬಟ್ ಹೆಂಗೆ ಟರ್ನ್ ಆಗುತ್ತೆ ನೋಡೋಣ. ಗಾಳಿ ಒಂದೇ ದಿಕ್ಕಲ್ಲಿ ಹೋಗ್ತಿರಲ್ಲ, ಆಚೆ ಈಚೆ ಆಗುತ್ತಲ್ಲ. ಬಟ್ ನೀವೊಂದು ಹೇಳಿದ್ರಲ್ಲ, ಗೋವಿಂದಣ್ಣ ನಮ್ಮದು ನೀ ನನಗಿದ್ದರೆ ನಾನು ನಿನಗೆ ಅಂತಲೇ. ನಮ್ದು ಹಂಗಲ್ಲ, ಗೋವಿಂದಣ್ಣ ಇದ್ರಷ್ಟೇ ನಾವು. ಓ ಹಂಗೆ ಸಂಪೂರ್ಣ ಶರಣಾಗತ್ತೆ ಆ ರೀತಿ. ಯಾಕಂದ್ರೆ ಅವರೇ ಅಲ್ಲ ನಮಗೆ ಮೂಲ. ಅವರಿಲ್ಲ ಅಂದ್ರೆ ಏನು ಇಲ್ಲ, ನಿಮ್ಮಿಂದ ಆಚೆಗೆ ಏನೂ ಇಲ್ಲ. ಹಾಗಾದ್ರೆ ಅವರ ಮಾತೆ ನಮಗೆ ಬೆಲ್ಲ, ಅವರಿಂದಲೇ ಎಲ್ಲ. ಹಂಗೆ ಹಿಂಗಾಗಿ ಈಗ ಈ ಬಿಜೆಪಿ ಜೆ ಡಿ ಎಸ್ ಕತೆ ಹೆಂಗಾಗಿ ಬಿಟ್ಟಿದೆ ಅಂದ್ರೆ ನೋಡಿ, ಬಿಜೆಪಿ ನಾಯಕರ ಮೇಲೆ ಇರೋದೇನು, ಈಗ ಅವ್ರದ್ದೊಂದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಅವ್ರ ಮೇಲೆ ಒಂದು ಆಪಾದನೆ ಇದೆ. ಹೌದಾ? ಹೌದು. ಈ ಕಡೆ ಬಿಜೆಪಿ ನಾಯಕರು ಹೇಳೋದೇನಪ್ಪ ಅಂದ್ರೆ ಜೆ ಡಿ ಎಸ್ ಅವ್ರಿಗೆ ಲೂಸ್ ಬಿಟ್ಬಿಟ್ರೆ ನಮ್ಮನ್ನ ಅವರು ಓವರ್ಟೇಕ್ ಮಾಡ್ಬಿಡ್ತಾರೆ, ನಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಅವ್ರು ಮುಂದೆ ಹೋಗ್ತಿರ್ತಾರೆ ಅನ್ನೋದು ಬಿಜೆಪಿ ನಾಯಕರದ್ದು ಆಪಾದನೆ. ಮೊನ್ನೆ ನೀವು ನೋಡಿದ್ರಲ್ಲ, ಶಾಸಕಾಂಗ ಪಕ್ಷದ ಸಭೆಯಲ್ಲಿ ದೊಡ್ಡ ಗಲಾಟೆ ಆಗೋಯ್ತು. ಅವ್ರು ಕೇಳ್ತಿದ್ರಂತೆ, ಯಾರು ಜೂನಿಯರ್ ಪಾರ್ಟ್ನರು, ಯಾರು ಸೀನಿಯರ್ ಪಾರ್ಟ್ನರ್ ಇದರಲ್ಲಿ, ಯಾವುದು ಪ್ರಾದೇಶಿಕ ಪಕ್ಷ, ಯಾವ್ದು ರಾಷ್ಟ್ರೀಯ ಪಕ್ಷ ಅಲ್ಲಿ. ಅಂದ್ರೆ ಅವರಿಗೆ ಕನ್ಫ್ಯೂಷನ್. ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಚರ್ಚೆ ಇದು. ಅಶೋಕ್ ಅವ್ರಿಗೆ ಕೇಳ್ತಾ ಇದ್ರಂತೆ, ಎಸ್ ಆರ್ ವಿಶ್ವನಾಥ್ ಅವರು, ಅಲ್ಲಪ್ಪ ನಮ್ಗೆ ಹೇಳ್ದೆ ನೀವು ಹೋಗ್ಬಿಟ್ರಲ್ಲ ಅಂತೇಳಿ. ಅಂದರೆ ಅಷ್ಟರ ಮಟ್ಟಿಗಲ್ಲಿ ಇದು ಡಿಸ್ಕಷನ್ ಪಾಯಿಂಟ್ ಆಗಿದೆ. ಅಂದರೆ ನೀವು ಯೋಚನೆ ಮಾಡಿ, ಹಿಂಗಿರೋ ಟೈಮಲ್ಲಿ ಈಗ ವಿಜಯೇಂದ್ರ ಅವರು ದೇವದುರ್ಗದಿಂದ ಬಳ್ಳಾರಿಗೆ ಪಾದಯಾತ್ರೆ ಏನಕ್ಕೆ? ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ. ಅವ್ರು ಇನ್ನೂ ಒಂದು ಹೆಜ್ಜೆ ಹೋಗಿ ನಾಗೇಂದ್ರ ಅವ್ರು ವಜಾ ಮಾಡಿ ಅಂತಲೇ ಹೇಳ್ಬೋದು. ಈಗ ಆ ಸ್ಪಾಟ್ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅಂತ ಅದರಲ್ಲೊಂದು ಟ್ವಿಸ್ಟ್ ಇದೆ, ಭಾರಿ ಮಜಾ ಇದೆ ಅದು ನಿಕೇಶ್. ದೇವದುರ್ಗದ ಶಾಸಕರು ಯಾರು? ಜೆ ಡಿ ಎಸ್ ಶಾಸಕರು ಕರೆಮ್ಮ ನಾಯಕ್. ಹೌದು. ಈಗ ನೋಡಿ ಹೆಂಗೆ ಇಕ್ಕಟ್ಟಿನ ಪರಿಸ್ಥಿತಿ ಅಂದ್ಬಿಡುತ್ತೆ ಅಂತ. ಈಗ ಮೊದ್ಲು ಏನ್ ಮಾಡಿದ್ರು, ಜೆ ಡಿ ಎಸ್ ಅವರು ಬಿಡದಿ ಪಾದಯಾತ್ರೆ ಘೋಷಣೆ ಮಾಡಿದ್ರು. ಹೌದಾ? ಹೌದು. ಅದ್ರ ಬೆನ್ನಿಗೆ ವಿಜೇಂದ್ರ ಅವರು ಬಿಡದಿ ಪಾದಯಾತ್ರೆ ಘೋಷಣೆ ಮಾಡಿದ್ರು. ಅವಾಗ ಹೈಕಮಾಂಡ್ ನಾಯಕರು ಮಾತಾಡ್ಬಿಟ್ಟು ಏನ್ ಹೇಳಿದ್ರು, ನೋಡಪ್ಪ ಮೈತ್ರಿಯಲ್ಲಿ ಇದೀವಿ ಜೆ ಡಿ ಎಸ್ ಹಾಗೂ ಬಿಜೆಪಿ, ಅವ್ರೊಂದು ಪಾದಯಾತ್ರೆ ನೀವೊಂದು ಪಾದಯಾತ್ರೆ ಮಾಡ್ಬಿಟ್ರೆ ರಾಂಗ್ ಮೆಸೇಜ್ ಹೋಗುತ್ತೆ, ಒಂದೇ ಪಾದಯಾತ್ರೆ ಆಗ್ಲಿ. ಕ್ಲಿಯರ್ ಮೆಸೇಜ್ ಇತ್ತು. ಸರಿ, ಒಂದೇ ಪಾದಯಾತ್ರೆ ಅಂದ್ರೆ ಯಾರ ನೇತೃತ್ವ? ಜೆ ಡಿ ಎಸ್ ಅವ್ರು ಮೊದಲು ಅನೌನ್ಸ್ ಮಾಡಿದ್ದಲ್ವ, ಅವ್ರ ನೇತೃತ್ವದಲ್ಲೇ ಆಗಲಿ ಅಂತ ಹೇಳೋದು. ಆಯಿತು, ಜೆ ಡಿ ಎಸ್ ನೇತೃತ್ವದಲ್ಲಿ ವಿಜಯೇಂದ್ರ ಅವರು ಹೋದ್ರ,
ಮೊದಲನೇ ದಿನ ಉದ್ಘಾಟನೆ ಆಯ್ತು, ಅಶೋಕ್ ಅವ್ರು ಹೋಗಿದ್ರು, ವಿಜೇಂದ್ರ ಅವ್ರು ಹೋಗಿದ್ರ ಇಲ್ಲ. ಎರಡನೇ ದಿನ ನಡೀತು ಇಲ್ಲ. ಆಮೇಲೆ ಹೇಳಿದ್ದೇನಪ್ಪ ಅಂದ್ರೆ ಮೂರನೇ ದಿನವೂ ನಡೆದಿದ್ರೆ ವಿಜೇಂದ್ರ ಅವ್ರು ಬರ್ತಾ ಇದ್ರು ಅಂತೇಳಿ. ಒಟ್ಟಿನಲ್ಲಿ ವಿಜೇಂದ್ರ ಅವ್ರು 2 ದಿನವೂ ಕೂಡ ಹೋಗಿಲ್ಲ. ಅದ್ರ ನಡುವೆ ಏನಾಯ್ತು, ಒಂದು ಗುಸುಗುಸು ವಿಡಿಯೋ ಬಂತು. ಯಾವುದು? ಮಧು ಬಂಗಾರಪ್ಪ ಮತ್ತು ವಿಜೇಂದ್ರ ಅವರು ಅಲ್ಲಿ ಕೂತ್ಕೊಂಡು ಮಾತಾಡಿದ್ರಲ್ಲ, ಅದೇನಂತ ಇಂಪ್ಯಾಕ್ಟ್ ಇಲ್ಲ ಬಿಡದಿ ಹೋರಾಟ, ಎಲ್ಲ ಕಂಪನ್ಸೇಷನ್ ತಗೊಂಡು ಹೋಗ್ತಾರೆ, ಎಲ್ಲ ಪರಿಹಾರ ತಗೋತಾ ಇದ್ದಾರೆ, ನಾವೇನು ಅದನ್ನು ಅಂದರೆ ಮಾಡ್ತಾ ಇದೀವಿ, ಸುಮ್ಮನೆ ಸಾಂಕೇತಿಕವಾಗಷ್ಟೇ ಆ ಪಾದಯಾತ್ರೆ ಅಂತೆಲ್ಲ ಹೇಳಿದ್ರಲ್ಲ. ಆ ವಿಡಿಯೋ ಬೇರೆ ಹೊರಗೆ ಬಂತು. ಅಲ್ಲಿಗೆ ಆ ಬಿಡದಿ ಪಾದಯಾತ್ರೆಯ ಅದರ ಇಂಪ್ಯಾಕ್ಟನ್ನ ಇವರೇ ಡೌನ್ ಮಾಡಿಬಿಟ್ಟಿದ್ರು ಅನ್ನೋ ಚರ್ಚೆಯೂ ಆಯ್ತು. ಹೌದಾ? ಹಿಂಗಿರುವಾಗ ಇವರೊಂದು ಪಾದಯಾತ್ರೆ ಈಗ ಘೋಷಣೆ ಮಾಡಿದ್ರೆ JDS ಶಾಸಕರೆಲ್ಲ ಕೆಲವರು ಹೋಗಿ ಕೇಳ್ತಿದ್ದಾರಂತೆ, BJP ರಾಜ್ಯಾಧ್ಯಕ್ಷರು ಪಾದಯಾತ್ರೆಗೆ ಬಂದಿಲ್ಲ, ಹಿಂಗಿರುವಾಗ ಯಾಕೆ JDS ರಾಜ್ಯಾಧ್ಯಕ್ಷರು ಹೋಗ್ಬೇಕು, ಬೇಡ ನೀವು ಹೋಗ್ಬೇಡಿ ಅಂತೇಳಿ ಕೆಲವ್ರದ್ದು ಪಟ್ಟು. ಆದರೆ ಹೋಗದೇ ಇರೋಕ್ಕಾಗುತ್ತಾ? ನೀವು ಕೇಳಿದ್ರಲ್ಲ ಅಲ್ಲಿ, ಈಗ ದೇವದುರ್ಗ ಶಾಸಕರು JDS ಶಾಸಕರು, JDS ಶಾಸಕರ ಕ್ಷೇತ್ರದಿಂದಲೇ ಆರಂಭ ಮಾಡುವಾಗ JDS ನಾಯಕರೇ ಹೋಗಲಿಲ್ಲ ಅಂದರೆ ಏನು ಮೆಸೇಜ್ ಹೋಗುತ್ತೆ? ಹೌದು. ಸೊ ಅಂದರೆ ಹೆಂಗೆಲ್ಲ ಇಕ್ಕಟ್ಟಿಗೆ ಸಿಲುಕಿಸುವಂಥ ಪ್ರಯತ್ನಗಳು ನಡೀತಾ ಇದೆ ಅಂದ್ರೆ ಇಲ್ಲಿ ಮತ್ತೊಂದಿದೆ ನಿಕೇಶ್, ಏನು ಗೊತ್ತಾ? ಒಂದು ಗಾದೆ ಮಾತು ನೀವು ಕೇಳಿರ್ತೀರಿ, ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ. ಓಕೆ ಫೈನ್. ಇಲ್ಲೇನಾಗಿದೆ ಗೊತ್ತಾ, ಇಲ್ಲಿ ಇಬ್ಬರ ಜಗಳ ಹಲವರಿಗೆ ಲಾಭ, ಕಾಂಗ್ರೆಸ್ಗೂ ಲಾಭ ಆಗ್ಬೋದು ಅನ್ನೋ ಲೆಕ್ಕಾಚಾರವೂ ಕೂಡ ನಡೀತಾ ಇದೆ ಅಂತೇಳಿ ನಿಕೇಶ್. ಓಕೆ, ಥ್ಯಾಂಕ್ ಯು ಸೋ ಮಚ್ ವೀರೇಂದ್ರ ಒಪ್ಪಂದ ನಿಮ್ಮೆಲ್ಲ ಮಾಹಿತಿಗೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಒಳನೋಟ ವಿಶೇಷ. ಬಹಳ ಚರ್ಚೆ ಆಯಿತು. ಈ ಸಂದರ್ಭದಲ್ಲಿ ಯಾರಿಗೆ ಲಾಭ ಆಗತ್ತಂತ ಕಾದ್ ನೋಡ್ಬೇಕಾಗತ್ತೆ.